ನಮಸ್ಕಾರ ಸ್ನೇಹಿತರೆ, ಈ ದಿನ ಎಪಿಸೋಡ್ ಮೋಟಿವೇಶನಲ್ ಮಂಡೇಗೆ ನಿಮಗೆಲ್ಲ ಸುಸ್ವಾಗತ. ಕೆಲವು ಸಲ ನಮಗೆ ತುಂಬ ಸಾಕಾಯಿತು ಅಂತ ಅನಿಸುತ್ತೆ. ಅದು ತುಂಬ ಕೆಲಸಗಳ ಒತ್ತಡದಿಂದ ಇರಬಹುದು, ಇಲ್ಲ ತುಂಬ ಯೋಚನೆಗಳನ್ನು ಮಾಡಿರಬಹುದು. ತುಂಬ ಸುಸ್ತು ಆಗಿದೆ ಅಂತ ಅನಿಸುತ್ತೆ, ಮತ್ತು ಒಂದು ಹೆಜ್ಜೆ ಕೂಡ ಇರೋಕ್ಕೆ ಆಗೋಲ್ಲ, ತುಂಬಾ ಸಾಕಾಗಿದೆ ಅಂತ ಅನಿಸುತ್ತೆ. ಹಾಗಾದಾಗ ಏನು ಮಾಡಬೇಕು? ಫಸ್ಟು ಹಾಗೇ ಸುಮ್ಮನೆ 5 ನಿಮಿಷ ಇಲ್ಲ 10 ನಿಮಿಷ ಹಾಗೇ ಕೂತ್ಕೊಳ್ಳಿ. ಎಲ್ಲ ಕೆಲಸ ಬಿಟ್ಟು ಸುಮ್ಮನೆ ಹಾಗೆ 5ರಿಂದ 10 ನಿಮಿಷ ತನಕ ಸುಮ್ಮನೆ ಹಾಗೆ ಕೂತ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ಪು, ನಂತರ ಯಾವ 5 ಕಾರಣಗಳಿಂದ ನಿಮಗೆ ಹೀಗೆ ಸ್ಟ್ರೆಸ್ ಆಗ್ತಾ ಇದೆ ಅಥವಾ ಟಯರ್ಡ್ನೆಸ್ ಫೀಲ್ ಆಗ್ತಿದೆ, ಸುಸ್ತಾಗ್ತಾ ಇದೆ, ಅದನ್ನು ಬರೆಯಿರಿ. ಪ್ರತಿ ಕಾರಣದ ಮುಂದೆ ಅದು ಹೇಗೆ ಸರಿ ಮಾಡಬಹುದು, ಅದನ್ನು ಮಾಡೋದ್ರಿಂದ ನಿಮಗೆ ಸುಸ್ತಾಗದ ಇರೋ ಹಾಗೆ ಹೇಗೆ ಮಾಡ್ಬೋದು ಅಂತ ಕೂಡ ಬರೀರಿ. ಮೂರನೇದಾಗಿ, ಕೆಲವು ಸಲ ನಾವು ಸಂದಿಗ್ಧಕ್ಕೆ ಸಿಕ್ಕು ಅಥವಾ ಇಲ್ಲ ಅಂತ ಹೇಗಪ್ಪ ಹೇಳೋದು ಅಂತ ಕೆಲವು ಕೆಲಸಗಳನ್ನು ನಾವು ಒಪ್ಕೊಂಡ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಬೇಕು. ಈಗ ಎಲ್ಲನೂ ಒಪ್ಕೋಬೇಡಿ. ನೀವು ಯಾವ ಕೆಲಸ ನಿಮ್ಮ ಕೈಲಿ ಆಗುತ್ತೆ ಅಂತ ಹೇಳುತ್ತೋ ಅದನ್ನಷ್ಟೇ ಮಾಡಿ. ಯಾವುದು ಆಗೋದಿಲ್ಲ ಅಂದರೆ ಅದನ್ನು ಖಂಡಿತ ನೀವು ಇಲ್ಲ ಅಂತ ಹೇಳಿ. ಆ ಥರದ್ದನ್ನು ಒಂದಿಷ್ಟು ಲಿಸ್ಟ್ ಮಾಡಿ. 4ನೇದಾಗಿ, ಹಾಗೆಯೇ ನಾವು ಯಾವ ಕೆಲಸಗಳನ್ನು ಹೌದು ಅಂತ ಒಪ್ಕೊಂಡು ಮಾಡಬಹುದು ಅದನ್ನೊಂದು ಲಿಸ್ಟ್ ಮಾಡಿ. 5ನೇದಾಗಿ, ನಿಮ್ಮಲ್ಲೇ ನಿಮ್ಮದು 5 ಸ್ಟ್ರೆಂತ್ ಇರುತ್ತಲ್ಲ, ನಿಮ್ಮ ಒಂದು ಸ್ಟ್ರೆಂತ್ ಹೇಳಿದ್ರೆ ನಿಮ್ಮದು ಒಂದು ಬಲವಾದ ಒಂದು ಶಕ್ತಿ, ನೀವು ಯಾವುದರಲ್ಲಿ ನೀವು ಚೆನ್ನಾಗಿ ಮಾಡ್ಬೋದು ಅಂತಿರುತ್ತಲ್ಲ, ಅದು ಸ್ಟ್ರೆಂತ್. ಅದು ನೀವು 5 ಸ್ಟ್ರೆಂತ್ನ ಒಂದು ಲಿಸ್ಟ್ ಮಾಡಿ. ಸೊ ಹೀಗೆ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ. ನಿಮ್ಮದು ಸ್ವಲ್ಪ ಸ್ಟ್ರೆಸ್ಸು ಅಥವಾ ಒಂದು ತುಂಬ ಕೆಲಸ ಮಾಡ್ತಿದ್ದೀನಿ, ತುಂಬ ಯೋಚನೆ ಮಾಡ್ತಿದ್ದೀನಿ ಅನ್ನೋದೇನಾದರೂ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ಬೋದು. ನೀವು ಮಾಡಿ ನೋಡಿ, ಖಂಡಿತ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದು ಮಾಡೋದ್ರಿಂದ. ಹಾಗೆ ನೀವು ಇದನ್ನು ಮಾಡಿ ನೋಡಿ, ಮತ್ತು ನಿಮ್ಗೆ ಹೇಗೆ ಅನಿಸ್ತು ಇದೆಲ್ಲ ಅಂತ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಖಂಡಿತ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ನಳಿನೀಸ್ ವಾಯ್ಸ್ನಲ್ಲಿ. ಸೊ ನಿಮ್ಮನ್ನೆಲ್ಲ ಮತ್ತೆ ನೋಡ್ತೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.